ರಾಮಣ್ಣ, ನೀವು ಹೇಳ್ತಿರೋ ಹಾಗೆ ಇವನು ಅಗಸ್ತ್ಯ ಅಲ್ಲ, ಆದಿತ್ಯ. ಅಕಸ್ಮಾತ್ ನೀವು ಹೇಳಿರೋ ಥರ ಇವನು ಅಗಸ್ತ್ಯನೇ ಆಗಿದ್ದಿದ್ರೆ ಈ ಮನೆ ತನಕ ಬರೋ ಧೈರ್ಯ ಮಾಡ್ತಿರ್ಲಿಲ್ಲ. ಇವನ್ನ ನಾನೇ ಇಲ್ಲಿ ಕರ್ಕೊ ಬಂದಿರೋದು. ಎಲ್ಲನೂ ಅನುಮಾನ ದೃಷ್ಟಿ ನೋಡೋರಿಗೆ ಏನ್ ಹೇಳೋಕ್ಕಾಗತ್ತೆ? ನೀವು ಯಾರು ಹೇಳೋ ಅವಶ್ಯಕತೆ ಇಲ್ಲ ನನಗೆ. ಹೌದು ಚಿಕ್ಕಪ್ಪ, ನಾವು ಮಾತಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕೆ ಹೇಳಿ? ಅವತ್ತು ರಾಮಣ್ಣ ಹೇಳಿರೋ ಅಗಸ್ತ್ಯ ಇಲ್ಲೇ ಇಲ್ಲ. ಈಗ ಹೇಳಿ ರಾಮಣ್ಣ, ಅಗಸ್ತ್ಯನ್ ಮೇಲೆ ಕೋಪ ಮಾಡ್ಕೊಂಡಿರೋ ಅಮ್ಮ ಅವನಿಲ್ಲೇ ಇದ್ದಾನೆ ಅಂದ್ರೆ ಬಾಗ್ಲು ಹೇಗ್ ತೆಗಿತಾಳೆ? ಭಕ್ತಿ ಹೇಳ್ತಿರೋದು ನಿಜಾನೇ, ಆದ್ರೆ ಬಾಗ್ಲ ತೆಗಿದ್ದು ಇವ್ರ ಪ್ರಶ್ನೆಗೆ ಆ ಕಲ್ಲು ಉತ್ತರ ಹೇಳುತ್ತಾ? ಆ ಥರ ಹೇಳೋದೇ ಆಗಿದ್ರೆ ಇಲ್ಲಿ ಯಾರೂ ಹೀಗಿರ್ತಾನೆ ಇರಲಿಲ್ಲ. ಇನ್ಮೇಲಾದ್ರೂ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನಿಮ್ ಮರ್ಯಾದೆ ಉಳಿಯತ್ತೆ ಅಲ್ವಾ ರಾಮಣ್ಣ? ಸರಿಯಾಗಿ ಹೇಳಿದ್ರಿ ಶಾಸ್ತ್ರಿಗಳೇ. ಇನ್ನೊಂದ್ಸರಿ ಹಿಂಗೆ ಮಾಡಿದ್ರೆ ಚಂಡಿದೇವ್ರಿಗೆ ಪೂಜೆ ಮಾಡುವಾಗುತ್ತೆ. ಏನೋ ತಪ್ಪಾಗುತ್ತೆ ಸುಮ್ನಿರೋಣ ಅನ್ಕೊಂಡ್ರೆ ರಾಮಣ್ಣ ಅಮ್ಮೋರ್ ಮನೆ ಮೇಲೆ ಕೆಂಡ ಕಾರ್ತಾನೆ. ರಾಯರ್ ಜಾಗನ ತುಂಬ್ತಿರೋ ಅಮ್ಮೋರ್ ಮೇಲೆ ಇಷ್ಟು ದೊಡ್ಡ ಆಪಾದನೆ ಮಾಡ್ತಾರಲ್ಲ ಇವರು. ರಾಮಣ್ಣ, ದಾಮಿನಿ ಅಮ್ಮನವರು ಸುಮ್ಮನಿದ್ದಾರೆ ಅನ್ ಮಾತ್ರಕ್ಕೆ ನೀವೇನೇನೋ ಮಾತಾಡ್ಬಾರ್ದು ಅಲ್ವಾ? ಊರು ಅಂತ ಬಂದ್ರೆ ಪ್ರಾಣನೇ ಒತ್ತೆ ಇಡೋರ್ನ ಹೀಗ್ ನಡ್ಸ್ಕೊಳ್ಳೋದ್ ಸರಿನಾ? ಯೋ ಶಾಂತಾರಾಮಣ್ಣ, ಅವ್ರಿಗೆ ನಾವು ಬೇರೆ ಅಲ್ಲ, ಅವ್ರ ಮಕ್ಕಳು ಬೇರೆ ಅಲ್ಲ. ನೀನ್ ಹೇಳ್ದಂಗೆ ಅಗಸ್ತ್ಯ ಇಲ್ಲಿ ಬಂದಿದ್ರೆ ಅವನ್ ಓಡ್ಸೋದಕ್ಕೆ ನಾವ್ಯಾರು ಹೋಗ್ಬೇಕಾಗಿರ್ಲಿಲ್ಲ. ಅಮ್ಮರೇ ಅವನ್ ನೆರಳು ಊರಿನ ಮೇಲೆ ಬೀಳೋಕ್ಕಿಂತ ಮೊದ್ಲೇ ಊರಿನ ಆಚೆ ದಬ್ಬಿರ್ತಾರೆ. ಪಂಚಕ್ರಮ ಈ ಕಟ್ಟನ ಸ್ಥಿತಿಗೆ ಯಾಕೆ ತಂದುಬಿಟ್ಟೆ? ಇಷ್ಟು ನಂಬಿಕೆ ಇಟ್ಕೊಂಡ್ರು ಊರ್ನವ್ರಿಗೆ. ಇವನ್ ಆದಿತ್ಯ ಅಲ್ಲ ಅಗಸ್ತ್ಯ ಅಂತ ನಿಜ ಗೊತ್ತಾಗ್ಬಿಟ್ರೆ ನಾನು ಹೇಗೆ? ಪಾಪ ಭಕ್ತಿ, ಅವಳಿಗೆ ಇವನೇ ಅಗಸ್ತ್ಯ ಅಂತ ಗೊತ್ತಿಲ್ಲ. ಆದ್ರೂ ಚಿಕ್ಕ ವಯಸ್ಸಿಂದನೂ ಹೀಗೆ ಅಣ್ಣನ ಕಾಪಾಡ್ಕೊಂಡೇ ಬರ್ತಿದ್ದಾಳೆ ಅಂದ್ರೆ ಇವರಿಬ್ರದು ಎಂಥ ಜೋಡಿ ಇರಬೇಕು. ಚಿಕ್ಕಿ ಹತ್ರ ಈಗಲೇ ನಾನು ನಿಜ ಹೇಳ್ಬಿಡ್ತೀನಿ. ಅಚಿಂತ್ಯನೇ ಬಾರೋ, ನೀ ಬಾರೋ. ಅಲ್ವೋ ಅಚಿಂತ್ಯನೇ, ಭಕ್ತಿ ಹತ್ರ ನೀನು ನಿಜ ಹೇಳಕ್ ಹೊರಟಿದ್ಯಾ? ತಾಗ ಲೇ ಪುಟ, ನೀನೇನಾದ್ರೂ ಭಕ್ತಿ ಹತ್ರ ಅಕಸ್ಮಾತ್ ನಿಜ ಹೇಳ್ಬಿಟ್ರೆ ತಲೆಗಳು ಉರುಳೋಗೋಷ್ಟು ಗಲಾಟೆ ಆಗ್ಬಿಡುತ್ತೆ. ಹುಷಾರು ನೋಡು, ಅರ್ಥ ಮಾಡ್ಕೋ ಅಚಿಂತ್ಯ. ನಿಮ್ಮ ಅಣ್ಣ ಮಾಡಿರೋ ಕೆಲಸ ಜನಗಳ ಮನಸ್ಸಲ್ಲಿ ಇನ್ನೂ ಜ್ವಾಲೆ ತರ ಉಳಿತಾ ಇದೆ. ನೀನೇನಾದ್ರೂ ಅಪ್ಪಿ ತಪ್ಪಿ ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡ್ಬಿಟ್ರೆ ಅಗಸ್ತ್ಯನ ಜೀವಂತ ಸುಟ್ಟಾಕ್ಬಿಡ್ತಾರೆ ಕಣೋ. ಹಾ, ನಿಮ್ಮ ಅಣ್ಣ ಸಾಯೋದ್ ನಿನ್ಗಿಷ್ಟನೇನೋ? ನೋಡ ಚಿಂತೆನೆ, ನೀನು ನಿಮ್ಮ ಅಣ್ಣನ್ನ ತುಂಬಾ ಪ್ರೀತಿಸ್ತೀಯ ಅಲ್ವಾ? ತುಂಬಾ ಪ್ರೀತಿಸ್ತೇನೆ. ಹಾಗಾದ್ರೆ ನಿಮ್ಮ ಅಣ್ಣ ಸಾಯ್ದೆ ಉಳಿಬೇಕು ಅಂದ್ರೆ ನೀನು ಈ ವಿಷಯನ ಯಾರಿಗೂ ಹೇಳಬಾರ್ದು. ಆದ್ರೆ ಚಿಕ್ಕಪ್ಪ, ಭಕ್ತಿ ನಂಗೆ ಬೆಸ್ಟ್ ಫ್ರೆಂಡು. ಅವಳಿಗೆ ಹೇಳಿದ್ರೆ ಅವಳು ಯಾರಿಗೂ ಹೇಳಲ್ಲ. ಓ ಚಿಂತ್ಯನೇ, ಅಲ್ಲಲೇ ಭಕ್ತಿ ಮತ್ತೆ ನೀಲಕಂಠ ಶಾಸ್ತ್ರಿಗಳು ಜನಗಳೆಲ್ಲ ಮಾತಾಡಿದ್ ಕೇಳಿಸ್ಕೊಂಡೆ ತಾನೆ? ನಾವ್ 18 ವರ್ಷದಿಂದ ಬನಶಂಕರಮ್ಮನ್ ನೋಡ್ದೆ ನರಕ ಅನ್ಭವಿಸಿದನ್ನ
ದಾಮಿನಿ ಅಮ್ಮನವ್ರು ನೋಡಿ ಕೂಡ ಅಗಸ್ತ್ಯನ್ ಹೇಗ್ ಮನೆಗೆ ಸೇರಿಸ್ತಾರೆ? ಈ ಆದಿತ್ಯನ ಅಗಸ್ತ್ಯ ಅಂತ ದಾಮಿನಿ ಅಮ್ಮನವ್ರು ಯಾಕೆ ಸುಳ್ಳು ಹೇಳ್ತಾರೆ? ನೋಡು, ಭಕ್ತಿ ಅವನಿಗೆ ಸಪೋರ್ಟ್ ಮಾಡ್ತಿರೋದು ಅವನ ಅಗಸ್ತ್ಯ ಅಂತಲ್ಲ, ಆದಿತ್ಯ ಅಂತ. ಹೌದು. ಗೊತ್ತಾಗ್ತಿದ್ಯಾ? ನೋಡು, ನೀನ್ ನನ್ನ ಮಾತು ಕೇಳದೆ ಭಕ್ತಿ ಹತ್ರ ನಿಜ ಹೇಳ್ಬಿಟ್ಟೆ ಅಂತ ಇಟ್ಕೋ. ಆಗ ನಿಮ್ಮ ಅಣ್ಣ ಕೊನೆ ಉಸಿರಿರೋ ತನಕ ನಮ್ಮೆಲ್ಲರನ್ನು ಬಿಟ್ಟು ಒಂಟಿಯಾಗಿರ್ಬೇಕಾಗತ್ತೆ, ಇಲ್ಲ ಸಾಯ್ಬೇಕಾಗತ್ತೆ ಕಣೋ. ಬೇಡ ಬೇಡ. ಈಗ ಏನ್ ಮಾಡ್ತೀಯ ಹೇಳು ನೀನು? ಇಲ್ಲ, ನಾನು ಯಾರಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಯಾರಿಗೂ ಹೇಳಬಾರ್ದು. ಅಚಿಂತ್ಯನೇ. ಶಾಂತಾರಾಮಣ್ಣನಿಗೆ ಇಷ್ಟೊತ್ತಿಗಾಗಲೇ ಬುದ್ಧಿ ಬಂದಿರಬೇಕು ಅಂತ ಕತ್ತೀನಿ. ವಿಷಯನ ಇಲ್ಲಿಗೆ ನಿಲ್ಸೋಣವಾ? ಇಷ್ಟೊತ್ತು ಮಾತಾಡಿರೋದು ನೀವುಗಳು, ಬನಶಂಕರಮ್ಮ ಅಲ್ಲ. ನಿಮ್ಮ ಅನುಮಾನ ಇನ್ನು ಪರಿಹಾರ ಆಗಿಲ್ವೋ? ಬನಶಂಕರಮ್ಮ ಹೇಳೋ ತನಕ ಆಗೋದು ಇಲ್ಲ. ರಾಮಣ್ಣ, ಈಗ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈ ವಿಷಯನ ಇನ್ನೂ ಎಳಿತಾನೆ ಇರ್ತೀರಾ? ರಾಮಣ್ಣನ ಅನುಮಾನ ಪರಿಹಾರಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಭಕ್ತಿ, ಹೋಗಿ ಒಂದು ಬಿಳಿ ಹೂವು ಮತ್ತೆ ಒಂದು ಕೆಂಪು ಹೂವು ತಗೊಂಬಮ್ಮ. ಏನ್ ಮಾಡ್ತಾ ಇದ್ದಾರೆ ಇವರು? ಚಿಕ್ಕಪ್ಪ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ದೇವಸ್ಥಾನದ ಸಂಪ್ರದಾಯದಂತೆ ಅಮ್ಮನಿಗೆ ಪ್ರಶ್ನೆ ಮಾಡೋಣ. ಆ ತಾಯಿ ಉತ್ತರ ಕೊಡ್ತಾಳೆ. ಆಗ್ಲಾದ್ರೂ ನಿಮ್ಮ ಅನುಮಾನ ಪರಿಹಾರ ಆಗ್ಬೋದು. ಬಿಳಿ ಹೂವು ಕೊಟ್ರೆ ಅಗಸ್ತ್ಯ ಅಂತ, ಕೆಂಪು ಹೂ ಕೊಟ್ರೆ ಅಗಸ್ತ್ಯ ಅಲ್ಲ ಅಂತ. ಇದು ನಿಮಗೆ ಒಪ್ಗೆನಾ ರಾಮಣ್ಣ? ಒಪ್ಪಿಗೆ. ಅಮ್ಮ ಕೊಟ್ಟ ತೀರ್ಪನ್ನು ಒಪ್ಕೋಬೇಕು, ಮತ್ತೆ ಅದನ್ನ ಸರಿ ತಪ್ಪು ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ನಿಯಮ ಗೊತ್ತು ತಾನೆ? ನಾನು ಇದೇ ಊರವನೇ. ಉತ್ತರ ಗೊತ್ತಾದ್ಮೇಲೆ ನೀವೇ ಪ್ರಶ್ನೆ ಮಾಡ್ತೀರಾ? ಇವ್ರು ಬದಲಾಗದೇ ಇಲ್ಲ ಅನ್ಸುತ್ತೆ. ನಂಬಿಕೆ ಅನ್ನೋ ಹೆಸರಲ್ಲಿ ಮೂಢನಂಬಿಕೆ ಹಿಂದೆ ಓಡ್ತಾ ಇದ್ದಾರೆ. ಇಷ್ಟು ಬ್ಲೈಂಡ್ ಆಗಿ ಇದನ್ನೆಲ್ಲ ಹೇಗೆ ನಂಬ್ತಾರೋ? ಅಮ್ಮ, ಸತ್ಯ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿ ಇಲ್ಲಾಗ್ತಿರೋ ಗೊಂದಲನ ನಿವಾರಿಸು ತಾಯಿ.